ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಟು ನ್ಯೂ ವ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ ಯಾವಾಗಲೂ ಚೆನ್ನಾಗಿರಬೇಕು ಅನ್ನೋದು ನನ್ನ ಆಸೆ. ಇದು ಲಾಸ್ಟ್ ವಿಡಿಯೋ ಹಾಕಿದ್ನಲ್ಲ, ಅದರ ನೆಕ್ಸ್ಟ್ ಡೇಯ ವ್ಲಾಗನ್ನ ಕಂಟಿನ್ಯೂ ಮಾಡ್ತಾ ಇರೋವಂಥದ್ದು. ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಇವತ್ತು ಎಲ್ಲ ಫರ್ನಿಚರ್ಸ್ನ ಶಿಫ್ಟ್ ಮಾಡ್ತಿರುವಂಥ ದಿನ. ಇವತ್ತು ಒಂದು ಸ್ಯಾಟರ್ಡೇ, ರಾಹುಲ್ ಮನೇಲಿರೋದ್ರಿಂದ ಇವತ್ತೆಲ್ಲ ಶಿಫ್ಟ್ ಮಾಡಿಬಿಡೋಣ. ಮತ್ತು ನಮಗೆ ಹೊಸ ವರ್ಷ ಬರುವ ಟೈಮಲ್ಲಿ ಎಲ್ಲನೂ ಮಾಡ್ಕೋಬೇಕು ಅಂದರೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಇವತ್ತು ಎಲ್ಲ ಫರ್ನಿಚರ್ಸನ್ನು ಕೂಡ ನಾವು ಹೊಸ ಮನೆಗೆ ಮೂವ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ವೆಹಿಕಲ್ ಕೂಡ ಬಂದಿದೆ, ಹಾಗೆ ಹೆಲ್ಪರ್ಸ್ ಕೂಡ ಒಂದು 4-5 ಜನ ಬಂದಿದ್ದಾರೆ. ಎಲ್ಲರೂ ಈಗ ಒಂದು ಕಡೆಯಿಂದ ಶಿಫ್ಟಿಂಗನ್ನು ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ನನಗೆ ಜಾಸ್ತಿ ಕ್ಲಿಪ್ಪಿಂಗ್ಸನ್ನು ತೊಗೊಳಕ್ಕೆ ಆಗಲಿಲ್ಲ. ರಾಹುಲ್ ಅವರು ವರ್ಕರ್ಸ್ ಜೊತೆಲಿ ಏನೆಲ್ಲ ಶಿಫ್ಟ್ ಮಾಡ್ತಾರೆ, ಹೇಗೆಲ್ಲ ಇಟ್ಕೋಬೇಕು, ಏನೇನು ಐಟಮನ್ನು ಫಸ್ಟ್ ಇಡಬೇಕು, ಏನು ಆ ಥರ ಎಲ್ಲ ಹೇಳೋದ್ರಲ್ಲಿ, ಅವ್ರುಗಳನ್ನು ನೋಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿಬಿಟ್ರು. ಹಾಗೆ ನಾನು ಈ ಕಡೆ ಮಕ್ಕಳಿಗೆ ಸ್ಕೂಲ್ ಇದೆ ಇವತ್ತು ಅಂತ ಹೇಳಿದ್ದೆ ಅಲ್ವಾ, ಹಾಗಾಗಿ ಮಕ್ಕಳಿಗೆ ತಿಂಡಿಗೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಇಡ್ಲಿ, ಚಟ್ನಿ, ಸಾಂಬಾರು ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟೆ. ನಿಜವಾಗ್ಲೂ ಒಂದು ಸ್ವಲ್ಪ ಬೇಜಾರಾಗೋಯ್ತು ನನಗೆ. ಯಾಕಾದರೂ ಇಡ್ಲಿಗೆ ಹಾಕಿದ್ನೋ ನಾನು ಇವತ್ತಿಗೆ ಅಂತ ಹೇಳಿಬಿಟ್ಟು. ಏನಾದರೂ ಹೊರಗಡೆಯಿಂದ ಒಂದು ಸ್ವಲ್ಪ ಲೈಟಾಗಿ ತಿಂದಿದ್ರೆ ಆಗ್ತಿತ್ತು, ಅಥವಾ ಉಪ್ಪಿಟ್ಟಾದರೂ ಮಾಡಿ ತಿಂದಿದ್ರು ಆಗ್ತಾಯಿತ್ತು ಅಂತ ಅನ್ನಿಸ್ತು. ನಿಜವಾಗ್ಲೂ ಕಿಚನಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡಿಬಿಟ್ಟೆ. ಅಡುಗೆದೊಂದು ಕೆಲಸ ಇರಲಿಲ್ಲ ಅಂದರೆ ಅಟ್ಲೀಸ್ಟ್ ನಾನು ವೀಡಿಯೋಸನ್ನು ಕ್ಯಾಪ್ಚರ್ ಮಾಡ್ಕೋಬೋದಿತ್ತು. ಹಾಗೆ ಅವರು ಏನು ಸಾಮಾನೆಲ್ಲ ಎತ್ತಿಡ್ತಿದ್ರಲ್ಲ ಅವ್ರಿಗೂ ನಾನು ಒಂದು ಸ್ವಲ್ಪ ಹೆಲ್ಪ್ ಮಾಡ್ಬೋದಿತ್ತು. ಇದು ಒಂದು ಪಾಠ ಕಲಿತೆ ಅಂತ ಅನ್ನಿಸ್ತು. ಯಾವುದೇ ಕಾರಣಕ್ಕೂ ಏನಾದರೂ ಅರ್ಜೆಂಟ್ ಕೆಲಸ ಇದೆ ಅಥವಾ ಶಿಫ್ಟಿಂಗ್ ಅನ್ನೋವಂಥದ್ದು ಏನಾದರೂ ಇದೆ ಅಂದರೆ ಮೊದಲು ಅಡುಗೆದನ್ನು ಇಟ್ಕೊಳಕ್ಕೆ ಹೋಗಬಾರ್ದು. ಸೊ ಫೈನಲಿ ಏನು ಮಾಡೋಕ್ಕಾಗಲ್ಲ. ಮಕ್ಕಳಿಗೆ ಚಟ್ನಿ, ಇಡ್ಲಿ ಚಟ್ನಿ, ಸಾಂಬಾರು ಮಾತ್ರ ತುಂಬಾ ಟೇಸ್ಟಿ ಆಗಿತ್ತು. ಏನೋ ಕಷ್ಟ ಆದರೂ ಪರವಾಗಿಲ್ಲ, ಬಟ್ ಸೂಪರ್ ಟೇಸ್ಟ್ ಆಗಿತ್ತು. ಸೊ ಈ ಕಡೆ ಅವರಿಗೆ ಟೀ ಮಾಡೋಕ್ಕೆ ಅಂತ ಹಾಲಿಟ್ಟಿದ್ದೀನಿ, ಹಾಗೆ ಸಾರು ಕೂಡ ಆಗಿದೆ, ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ಹಾಕಿದ್ದೀನಿ. ಆ್ಯಂಡ್ ನಮ್ಮ ಕಿಚನಿನ ಕಂಡೀಷನ್ ನೋಡಿ ಹೇಗಿದೆ ಅಂತ. ನೆನ್ನೆ ನೈಟ್ ತೊಳೆದಿದ್ದ ಪಾತ್ರೆಗಳೆಲ್ಲ ಇನ್ನೂ ಎತ್ತಿಟ್ಟಿಲ್ಲ. ಇನ್ನೂ ಪಾತ್ರೆ ಈಗ ಸಾರು ಮಾಡಿದ್ದಕ್ಕೆಲ್ಲ ಕುಕ್ಕರ್ ಯೂಸ್ ಮಾಡಿರೋದು ಅದೆಲ್ಲ ಹಾಗೆ ಇದೆ. ಏನೂ ಮಾಡೋಕ್ಕಾಗಲ್ಲ, ಇದೆಲ್ಲ ಹಾಗೆ ಆಗುತ್ತೆ ಶಿಫ್ಟಿಂಗ್ ಟೈಮಲ್ಲಿ. ಹಾಗೆ ಒಬ್ಬರು ಕಮೆಂಟ್ ಮಾಡಿ ಕೇಳಿದ್ರಿ, ಇಷ್ಟೊಂದೆಲ್ಲ ನಿಮ್ಮ ಹತ್ರ ಡೆಕೋರ್ ಐಟಮ್ಸ್ ಇದೆ, ಹೇಗೆ ಪ್ಯಾಕ್ ಮಾಡ್ತೀರಾ, ಹೊಡೆದೋಗೋದಿಲ್ವಾ ಶಿಫ್ಟಿಂಗ್ ಟೈಮಲ್ಲಿ ಅಂತ ಹೇಳಿ. ಇದನ್ನೆಲ್ಲನೂ ನೋಡ್ಕೊಳ್ಳೋದು ರಾಹುಲ್. ಆಯಿತಾ, ನಾನು ಐಟಮ್ಸನ್ನು ತೊಗೊಳ್ಳೋದಷ್ಟೇ, ಬಟ್ ಎಷ್ಟು ಸೇಫಾಗಿ ಪ್ಯಾಕ್ ಮಾಡಿ ಅದನ್ನು ಎಷ್ಟು ಸೇಫಾಗಿ ಇಡ್ತಾರೆ ಅಂದರೆ ಅಷ್ಟು ಸೇಫಾಗಿ ಇಡ್ತಾರೆ. ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ ನೀವು, ಫಸ್ಟ್ ಅವ್ರು ಏನು ಮಾಡ್ತಾರೆ ಅಂದರೆ ಬಬಲ್ ಶೀಟ್ಸನ್ನು ಕಟ್ ಮಾಡ್ಕೋತಾರೆ. ಎಷ್ಟೆಷ್ಟು ಸೈಜಿಗೆ ಬೇಕೋ ಅಷ್ಟೆಷ್ಟು ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ನೀಟಾಗಿ ಪೇಪರಲ್ಲಿ ಅಥವಾ ಬಬಲ್ ಶೀಟಲ್ಲಿ ಪ್ಯಾಕ್ ಮಾಡಿಬಿಟ್ಟು ಈ ಥರ ಇಡ್ತಾರೆ. ಗ್ಲಾಸ್ ಐಟಮ್ಸ್ ಎಲ್ಲ ಇದ್ದರೆ ಅದನ್ನು ಬಬಲ್ ಶೀಟಲ್ಲೂ ರ್ಯಾಪ್ ಮಾಡಿಬಿಟ್ಟು ಆಮೇಲೆ ನ್ಯೂಸ್ ಪೇಪರಲ್ಲಿ ರ್ಯಾಪ್ ಮಾಡಿ ಇಡ್ತಾರೆ. ಸೊ ಈ ಥರ ನೀಟಾಗಿ ರ್ಯಾಪ್ ಮಾಡಿ ಇಟ್ಟರೆ, ಬಾಕ್ಸಲ್ಲಿ ಇಟ್ಟರೆ ನಿಜವಾಗ್ಲೂ ಯಾವುದು ಏನೂ ಡ್ಯಾಮೇಜ್ ಆಗೋಲ್ಲ, ನೀಟಾಗಿರುತ್ತೆ. ಹಾಗೆ ಇವಾಗ ಅಲ್ಲಿಂದ ಎಲ್ಲ ಐಟಮ್ಸನ್ನು ವೆಹಿಕಲಲ್ಲಿ ಇಟ್ಕೊಂಡು ಈಗ ಹೊಸ ಮನೆಗೆ ಎಲ್ಲನೂ ಶಿಫ್ಟ್ ಮಾಡ್ತಾ ಇದ್ದಾರೆ. ಸೊ ಹೊರಗಡೆ ಏನು ಕಾರಿಡಾರ್ ಸ್ಪೇಸ್ ಇದೆ ಎಲ್ಲ ತುಂಬೋಗ್ತಾ ಇದೆ. ಇನ್ನೊಂದೇನೆಂದರೆ ಇವತ್ತು ನಾವು ಶಿಫ್ಟ್ ಮಾಡ್ತಾ ಇರೋದು ಬರೀ ಫರ್ನಿಚರ್ಸ್ ಮಾತ್ರ. ನಾವು ಮುಂಚೆನೇ ಆಲ್ರೆಡಿ ಕಾರಲ್ಲಿ ಏನೇನು ತರೋಕ್ಕಾಗುತ್ತೋ ಅದನ್ನೆಲ್ಲ ತೊಗೊಂಡು ಬಂದು ಒಂದಷ್ಟು ಸಾಮಾನುಗಳನ್ನು ಜೋಡಿಸ್ಕೊಂಡಿದ್ದೀವಿ ಅಲ್ವಾ. ಇವತ್ತು ಫರ್ನಿಚರ್ಸ್ ಎಲ್ಲನೂ ಶಿಫ್ಟ್ ಮಾಡ್ತಾ ಇದ್ದೀವಿ. ಈ ವೀಕ್, ಈಗ ಕಮ್ಮಿಂಗ್ ವೀಕ್ ಫುಲ್ಲೂ ಅಷ್ಟೇ, ಏನೇನೆಲ್ಲ ನಮಗೆ ಕಾರಲ್ಲಿ ತರೋ ಅಂಥದ್ದಿದೆಯೋ ಅದನ್ನೆಲ್ಲ ಮತ್ತೆ ನಾವು ಪ್ಯಾಕ್ ಮಾಡ್ಕೊಂಡು ತೊಗೊಂಬಂದು ಜೋಡಿಸ್ಕೋತೀವಿ. ಸೊ ಫರ್ನಿಚರ್ಸ್ ಎಲ್ಲ ಫಸ್ಟ್ ಬಂದುಬಿಟ್ರೆ ನಮಗೆ ಬೇರೆ ಎಲ್ಲ ಐಟಮ್ಸ್ಗಳನ್ನ ಜೋಡಿಸ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ. ಇನ್ನೇನು ತಿಂಗಳು ಮುಗಿಯೋ ಟೈಮಲ್ಲಿ ಇದನ್ನು ತೊಗೊಂಬರ್ತೀವಿ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಅಲ್ವಾ. ಆವಾಗ ಎಲ್ಲ ಓನರ್ಗೂ ಅರ್ಜೆಂಟ್ ಆಗಬಾರ್ದು, ಹಾಗೆ ನಮಗೂ ಕಷ್ಟ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ಮಧ್ಯದಲ್ಲಿ ಇನ್ನೊಂದು ವಾರ ಇರುತ್ತೆ ಫುಲ್ ಖಾಲಿ ಮಾಡೋದಕ್ಕೆ. ಸೊ ಇವತ್ತೆಲ್ಲ ಫರ್ನಿಚರ್ಸ್ನು ಶಿಫ್ಟ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಶಿಫ್ಟ್ ಮಾಡ್ಕೋತಾ ಇದ್ದೀವಿ. ಆಮೇಲೆ ಕಮ್ಮಿಂಗ್ ಡೇಸಲ್ಲಿ ಇನ್ನೂ ಏನೇನು ಸಣ್ಣ ಪುಟ್ಟ ಸಾಮಾನುಗಳಿದೆ ಅದನ್ನೆಲ್ಲನೂ ಶಿಫ್ಟ್ ಮಾಡಿಕೊಂಡು ಅರೇಂಜ್ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗುತ್ತೆ ಅಂತ ಹೇಳಿ. ಇನ್ನು ನನ್ನ ಪಾಟ್ಸು, ಪ್ಲಾಂಟ್ಸು ಎಲ್ಲ ಅಲ್ಲೇ ಇದೆ. ಅದನ್ನೆಲ್ಲ ನಾನು ನೀಟಾಗಿ ರೀಪಾಟ್ ಮಾಡಿಕೊಂಡು ಎಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಂಡು ತೊಗೊಂಡು ಬರಬೇಕು ಅಂತ ಹೇಳಿಬಿಟ್ಟು ಒಂದು ಗಿಡನೂ ನಾನು ತೊಗೊಂಬಂದಿಲ್ಲ. ಅದಕ್ಕೆಲ್ಲ 1 ವೀಕ್ ಟೈಮ್ ಇದೆ. ಅಂದರೆ ಜಾನ್ 1 ಆದಮೇಲೂ 1 ವೀಕ್ ಟೈಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಓನರು. ಹಾಗಾಗಿ ಆವಾಗ ನಮಗೆ ಟೈಮ್ ಸಿಗುತ್ತೆ. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಫ್ರಿಜ್ಜನ್ನು ಎಲ್ಲಿಡಬೇಕು ಅಲ್ಲಿಟ್ಟಿದ್ದೀವಿ, ಈ ಟೇಬಲ್ ಎಲ್ಲಿಡಬೇಕು ಅಲ್ಲಿಟ್ಟಿದ್ದೀವಿ. ಸೊ ಕಿಚನ್ನಲ್ಲಿ ಬರುವ ಸಾಮಾನೆಲ್ಲ ಕಿಚನಿಗೆ ಬರ್ತಾ ಇದೆ, ಹಾಲಲ್ಲಿ ಇರಬೇಕಾಗಿರೋ ಸಾಮಾನೆಲ್ಲ ಹಾಲಲ್ಲಿ ಇರ್ತಾ ಇದೆ. ಹಾಗೆ ಬೆಡ್ರೂಮ್ಗಳಲ್ಲಿ ಮಂಚ ಇರ್ಬೋದು, ದಿವಾನ್ ಇರ್ಬೋದು, ಅದೆಲ್ಲನೂ ಎಲ್ಲೆಲ್ಲಿ ಹೋಗಬೇಕು ಅಲ್ಲಲ್ಲಿ ಹೋಗ್ತಾ ಇದೆ. ಆ್ಯಂಡ್ ಇನ್ನೊಂದೇನೆಂದರೆ ಇದು ಇಲ್ಲಿಗೆ ಸೆಟ್ ಆಗಲಿಲ್ಲ, ಮತ್ತು ನಾನು ಎಲ್ಲ ಕ್ಲೀನ್ ಮಾಡಿಕೊಂಡು ಜೋಡಿಸ್ಲಿಕ್ಕಿದೆ.
ಹಾಯ್ ಗಾಯ್ಸ್, ನಮಸ್ತೆ, ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ಬೆಳಗ್ಗೆನೇ ಬೇಗ ಎದ್ದು ಹಳೆ ಮನೆಗೆ ಹೋಗ್ಬಿಟ್ಟು ನೋಡಿ ಇದಷ್ಟು ಸಾಮಾನುಗಳನ್ನು ಪ್ಯಾಕ್ ಮಾಡಿಕೊಂಡು ತೊಗೊಂಡು ಹೋಗ್ತಾ ಇದ್ದೀವಿ. ಈಗ ಟೈಮ್ ಆಲ್ರೆಡಿ 9:30 ಆಗ್ತಾ ಇದೆ. ಹೋಗ್ಬಿಟ್ಟು ತಿಂಡಿ ಮಾಡೋಷ್ಟು ಶಕ್ತಿ ಅಂತೂ ಇಲ್ಲ. ನೆನ್ನೆಲ್ಲ ಶಿಫ್ಟಿಂಗ್ ಟಯರ್ಡ್ ಆಗೋಗ್ಬಿಟ್ಟಿದೆ. ಈಗಲೂ ಅಲ್ಲಿ ಹೋಗ್ಬಿಟ್ಟು ಎಷ್ಟೊಂದೆಲ್ಲ ಕೆಲಸ ಮಾಡಿರೋದಕ್ಕೆ ಎನರ್ಜಿ ಇಲ್ಲದಂಗೆ ಆಗಿದೆ. ಮಧ್ಯಾಹ್ನಕ್ಕೆ ಅಡುಗೆ ಮಾಡಿದ್ರಾಯ್ತು. ಇವಾಗ ಏನಾದರೂ ಒಂದು ಸ್ವಲ್ಪ ಲೈಟಾಗಿ ತಿಂಡಿ ತೊಗೊಂಬಂದ್ಬಿಡ್ತೀನಿ ಅಂತ ಹೇಳಿ ರಾಹುಲ್ ಏನಾದರೂ ತಿಂಡಿ ತೊಗೊಂಬರೋಕ್ಕೆ ಅಂತ ಹೋಗಿದ್ದಾರೆ. ಹಾಗೆ ವ್ಲಾಗನ್ನು ಕೂಡ ಸ್ಟಾರ್ಟ್ ಮಾಡಿದೆ. ಮನೆ ಚೇಂಜ್ ಮಾಡೋದು ಎಷ್ಟು ಕಷ್ಟ ಅಲ್ವಾ, ಈ ಶಿಫ್ಟಿಂಗ್, ಅದನ್ನು ಮತ್ತೆ ಹೋಗಿ ಎಲ್ಲ ಜೋಡಿಸ್ಕೊಳ್ಳೋದು. ಅದ್ರ ಜೊತೆಲಿ ಮಕ್ಕಳು ಸ್ಕೂಲ್ ಬೇರೆ, ನಾಳೆಯಿಂದ ಸ್ಕೂಲ್ ಅಲ್ವಾ. ಸ್ಯಾಟರ್ಡೆ ಸಂಡೇ ಏನೋ ಆರಾಮಾಗಿ ವೀಕೆಂಡ್ ಇತ್ತು, ಸಾಮಾನೆಲ್ಲ ಶಿಫ್ಟ್ ಮಾಡೋಕ್ಕೂ ಆಯಿತು. ಬಟ್ ನಾಳೆ ಮಕ್ಕಳಿಗೆಲ್ಲನೂ ಸ್ಕೂಲಿಗೆಲ್ಲನೂ ರೆಡಿ ಮಾಡಬೇಕಾಗತ್ತೆ. ಈಗ ಒಂದು ಸ್ವಲ್ಪ ಮನೆ ಕೂಡ ದೂರ ಆಗಿರೋದ್ರಿಂದ ರಚನ್ನ ಡ್ರಾಪ್ ಮಾಡಬೇಕು, ಅವಳನ್ನು ಕರ್ಕೊಂಬರ್ಬೇಕು. ಅದು ಕೂಡ ಇನ್ನೊಂದು ಕೆಲಸ ಎಕ್ಸ್ಟ್ರಾ. ನೋಡಬೇಕು ಹೇಗೆ ಮಾಡ್ಕೋತೀನಿ ಏನು ಅಂತ ಹೇಳಿ. ಆ್ಯಂಡ್ ಆದಷ್ಟು ನಾನು ಥಿಂಗ್ಸ್ಗಳನ್ನ ರಿಲ್ಯಾಕ್ಸ್ ಆಗಿ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಏನೋ ನಾನು ಸ್ಟ್ರೆಸ್ ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ. ರಾಹುಲ್ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ, ನಾನು ಮಾಡಿಕೊಡ್ತೀನಿ, ಎಷ್ಟು ಸಾಧ್ಯನೋ ಅಷ್ಟು ಆಫೀಸಿಂದ ಬಂದಮೇಲೂ ಒಂದು ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹೇಳಿದ್ದಾರೆ. ತುಂಬ ಜಾಸ್ತಿ ದಿನ ಬರೀ ಮನೆ ಜೋಡಿಸೋದು, ಎಲ್ಲನೂ ಸೆಟಪ್ ಮಾಡೋದು, ಅದಕ್ಕೆ ಜಾಸ್ತಿ ಟೈಮ್ ತೊಗೊಳೋದು ಬೇಡ. ಸ್ವಲ್ಪ ಬೇಗನೆ ಮುಗಿಸ್ಕೊಳ್ಳೋಣ, ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಅಂದರೆ ಈ ಹಳೆ ಮನೆ ಏನು ಬಿಟ್ವಿ ಅಲ್ಲ, ಅಲ್ಲಿ ನನಗೆ ಎಲ್ಲನೂ ಜೋಡಿಸ್ಕೊಳ್ಳೋದಕ್ಕೆ ನಿಯರ್ಲಿ 3 to 4 months ಬೇಕಾಯಿತು. ಯಾಕಂದರೆ ಒಬ್ಬಳೇ ಮಾಡ್ಕೋತಾ ಇದ್ದೆ ಎಲ್ಲನೂ ಮನೆ ಒಳಗಡೆಗೆ. ರಾಹುಲ್ಗೆ ನಾನು ಏನಕ್ಕೂ ಅಷ್ಟೊಂದು ಹೆಲ್ಪ್ ಕೇಳಕ್ಕೆ ಹೋಗ್ತಾ ಇರಲಿಲ್ಲ. ಅವ್ರಿಗೆ ಆಫೀಸ್ ಹೋಗ್ತಾ ಇದ್ರಲ್ವ, ನಾನು ಮನೇಲೇ ಇದ್ದೀನಿ ಮಾಡ್ಕೋತೀನಿ ಅಂತ ಹೇಳಿ. ಬಟ್ ಇವಾಗ ಅವರಿಗೂ ಏನೋ ತುಂಬಾ ಇಂಟ್ರೆಸ್ಟ್ ಬಂದುಬಿಟ್ಟಿದೆ ಈ ಮನೆಗೆ ಅರೇಂಜ್ಮೆಂಟ್ಸ್ ಮಾಡೋದು ಎಲ್ಲನೂ. ಸೊ ನಾನು ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ನನ್ನ ಗಿಡಗಳೆಲ್ಲ ತೊಗೊಂಡು ಬಂದಿಲ್ಲ. ಎಲ್ಲ ಗಿಡ, ಪ್ಲಾಂಟ್ಸ್ ಎಲ್ಲ ಅಲ್ಲೇ ಬಿಟ್ಟಿದ್ದೀವಿ. ಅದನ್ನೆಲ್ಲ ಚೆನ್ನಾಗಿ ಗೊಬ್ಬರ ಎಲ್ಲ ಹಾಕಿ ರೀಪಾಟ್ ಮಾಡಿಕೊಂಡು ತೊಗೊಂಡು ಬರೋಣ ಅಂತ. ಇನ್ನು ಟೈಮ್ ಇದೆ ಅಲ್ಲ, Jan 1st Jan ಫುಲ್ 1 week ಕೂಡ ಓಕೆ ಅಂತ ಹೇಳಿದ್ದಾರೆ ಓನರು. ಹಾಗಾಗಿ ಇನ್ನೂ ಟೈಮ್ ಇದೆ. ಅಷ್ಟರಲ್ಲಿ ಎಲ್ಲನೂ ಮುಗಿಸ್ಕೋಬೇಕು. ಅದನ್ನು ಕೂಡ ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ. ನೋಡೋಣ ಹೇಗಾಗುತ್ತೆ ಏನು ಅಂತ ಹೇಳಿ. ಹಾಗೆ ನಾನು ಮನೆ ಹೇಗೆಲ್ಲ ಆರ್ಗನೈಸ್ ಮಾಡ್ಕೋತೀನಿ ಅದ್ರದ್ದು ವೀಡಿಯೋಸ್ ನಿಮಗೆ ಬೇಕಾ ಏನು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಇವತ್ತು ಕಿಚನ್ ಅರೇಂಜ್ಮೆಂಟ್ಸನ್ನ ಕಂಪ್ಲೀಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಕ್ಕಳು ಇದ್ದಾರೆ, ರಾಹುಲು ಇದ್ದಾರೆ. ಯಾಕಂದರೆ ಕಿಚನ್ನಿಂದ ಒಂದು ಸ್ವಲ್ಪ ಜಾಸ್ತಿ ಕೆಲಸ ಹಿಡಿಯುತ್ತಲ್ವ. ಆಮೇಲೆ ಕಿಚನ್ ಮೇನ್ ಪ್ಲೇಸು, ಅಡುಗೆ ಎಲ್ಲ ಮಾಡಬೇಕಾಗತ್ತಲ್ಲ ದಿನ. ಅದಕ್ಕೆ ಸಾಮಾನೆಲ್ಲ ಒಂದೊಂದು ಕಡೆಗಿದ್ದರೆ ಆಮೇಲೆ ಅಡುಗೆ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ. ಅದಕ್ಕೆ ಇವತ್ತು ಕಿಚನನ್ನು ನಾನು ನೀಟಾಗಿ ಜೋಡಿಸ್ಕೊಂಡ್ಬಿಟ್ರೆ ಬೇರೆದೆಲ್ಲ ಸಣ್ಣ ಪುಟ್ಟ ನಾನು ಮಾಡಿಕೊಂಡು ಮಕ್ಕಳು ಸ್ಕೂಲಿಂದ ಬಂದಮೇಲೆ ರಾಹುಲ್ ಆಫೀಸಿಂದ ಬಂದಮೇಲೆ ಏನಾದರೂ ಸಣ್ಣ ಪುಟ್ಟ ಆದರೆ ಅವ್ರ ಕೈಯಲ್ಲಿ ಹೆಲ್ಪ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಕಿಚನ್ ಅರೇಂಜ್ ಮಾಡಿಬಿಡೋಣ ಅಂತ ಯೋಚನೆ ಮಾಡಿದ್ದೀನಿ. ನೋಡಬೇಕು, ಯಾಕಂದರೆ ಇನ್ನೂ ಒಂದು ಸ್ವಲ್ಪ ಸಣ್ಣ ಪುಟ್ಟ ಸಾಮಾನು ಇದೆ ಹಳೆ ಮನೆಯಲ್ಲಿ, ಅದನ್ನು ಕೂಡ ತೊಗೊಂಡು ಬರಬೇಕಲ್ಲ. ನೋಡಬೇಕು ಹೇಗಾಗತ್ತೆ ಏನು ಅಂತ. ನೋಡಿ ಎಷ್ಟು ಡಲ್ ಆಗಿಬಿಟ್ಟಿದೆ ನನ್ನ ಫೇಸು, ಟಯರ್ಡ್ ಆಗಿದೆ ಅಷ್ಟೇ. ಬೆಳಗ್ಗೆ 6 ಗಂಟೆಗೆ ಎದ್ದು ಹೋಗಿದ್ವಿ. ಆ್ಯಂಡ್ ನೆನ್ನೆ ಮಲಗಿದ್ದು ಅರೌಂಡ್ 12 ಗಂಟೆಗೆ. ಬೆಳಗ್ಗೆ ಕಾಫಿ ಕುಡ್ಕೊಂಡು ಬಂದಿದ್ದು. ಸರಿ ಬನ್ನಿ, ಇವಾಗ ಮನೆಗೆ ಹೋಗ್ಬಿಟ್ಟು ತಿಂಡಿ ತಿಂದು ನೋಡೋಣ ಏನೇನು ಕೆಲಸ ಆಗತ್ತೆ ಅಂತ. ಮನೆಗೆ ಹೋಗಿ ತಿಂಡಿ ತಿಂದು ಆಮೇಲೆ ವ್ಲಾಗನ್ನು ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ. ಬಟ್ ಮಾಡೋಕ್ಕೆ ಆಗಲೇ ಇಲ್ಲ, ಅದು ಇದು ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟೆ. ಹಾಗೆ ಇದು ಒಂದು ಸ್ವಲ್ಪ ಗಾರ್ಡನಿಂದು ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೆ, ಅದನ್ನು ಹಾಗೆ ನಿಮ್ಮ ಜೊತೆಲಿ ಶೇರ್ ಮಾಡೋಣ ಅಂತ ಮಾಡ್ತಿದ್ದೀನಿ. ತುಪ್ಪದೀರೆಕಾಯಿ ಬಳ್ಳಿ ಹಾಕಿದ್ದೆ, ಒಂದೇ ಒಂದು ಬಿಟ್ಟಿತ್ತು, ಅದನ್ನು ಕಿತ್ಕೊಂಡು ಒಂದೇ ಕಾಯಿಗೆ ಪಲ್ಯನ ಮಾಡಿಕೊಟ್ಟಿದ್ದೆ. ಈ ಗಾರ್ಡನ್ನ ನಾನು ತುಂಬ ಮಿಸ್ ಮಾಡ್ಕೋತೀನಿ. ಬಟ್ ಏನಂದರೂ ನಾನು ಗಿಡಗಳನ್ನು ಬೆಳೆಸೋದಂತೂ ಬಿಡೋದಿಲ್ಲ, ಅದು ಕಂಟಿನ್ಯೂ ಮಾಡ್ತೀನಿ. ಹೊಸ ಮನೆಯಲ್ಲಿ ಹೇಗೆ ಎಲ್ಲ ಗಿಡಗಳನ್ನು ಬೆಳೆಸ್ತೀನಿ ಅನ್ನೋದನ್ನ ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹಾಗೆ ಮತ್ತೆ ಬೇಗ ಸಿಗ್ತೀನಿ ಇನ್ನೊಂದು ಹೊಸ ಒಳ್ಳೆ ವಿಡಿಯೋ ಜೊತೆಲಿ. ಅಲ್ಲಿವರೆಗೂ ನಿಮ್ಮನ್ನು ಹಾಗೂ ನಿಮ್ಮನ್ನು ಪ್ರೀತಿಸೋನು ಚೆನ್ನಾಗಿ ನೋಡ್ಕೊಳ್ಳಿ. ಹುಷಾರು, ಬರ್ಲಾ, ಬಾಯ್.